ಮಧ್ಯರಾತ್ರಿ 2 ಗಂಟೆ 50 ನಿಮಿಷ ಇರಬೇಕು, ನೀವು 3 ಗಂಟೆ ಅಂದ್ಕೊಳ್ಳಿ. ಹೊಟ್ಟೆ ಸಿತಾಯಿತು. ಬಿಸಿ ಬಿಸಿ ಟೊಮೊಟೊ ಗೊಜ್ಜು ಚಪಾತಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಇವತ್ತೊಂದು ಕಂಟೆಂಟ್, ಒಂದು ರೀಲ್ ಶೂಟ್ ಮಾಡಬೇಕಿತ್ತು. ಫೋನ್ ಕೈ ಕೊಟ್ಬಿಡ್ತು, ಫೋನಲ್ಲಿ ರೆಕಾರ್ಡ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಮೇನ್ ಪ್ರಾಬ್ಲಮ್. ಆಮೇಲೆ ಗ್ಯಾಪ್ ಕೊಟ್ಟೆ, ಇದು ರೆಕಾರ್ಡ್ ಆಗುತ್ತೆ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ. ಬನ್ನಿ ತಿಂದ್ಬಿಟ್ಟು ಹೇಳ್ತೀನಿ. ಗೈಸ್ ಇವತ್ತು ನಮ್ಮ ಜೊತೆ ಬ್ರೋ ಇದ್ದಾರೆ, ಮಾತುಕತೆ ಮಾಡ್ತಾಯಿದ್ವಿ. ನಮ್ಮ ಪಾರ್ಟ್ನರ್ ಹೇಳಿದ್ನಲ್ಲ, ಬಿಸ್ನೆಸ್ ಪಾರ್ಟ್ನರ್, ಈಗ ಬ್ಲಾಗಲ್ಲಿ ಪಾರ್ಟ್ನರ್ ನಾನು. ನಮ್ಮ ಬ್ರೋ ಈಗ ಸೆಟಪ್ ರೆಡಿ ಆಗ್ತಿದೆ. ಸೆಟಪ್ ನಾವೊಂದು ಸೆಟಪ್, ಬ್ರೋ ಒಂದು ಸೆಟಪ್ ಮಾಡ್ತಾ ಇದ್ದಾರೆ. ಯಾವ ಸೆಟಪ್ ಅಪ್ಪ? ರೂಮ್ ಸೆಟಪ್. ನಮ್ದು ಸ್ಟುಡಿಯೋ ಸೆಟಪ್ ಚಿಕ್ಕದಾಗಿ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡಿ, ನಮಗೂ ಅವ್ರಿಗೂ ಕರೆಕ್ಟಾಗಿ. ಬ್ರೋ ನಿಮ್ದು ಹಂಗೆ ಐ ಡಿ ಹೇಳಿ ಬ್ರೋ. ಯೂಟ್ಯೂಬ್ ಯಾರು ನಿಮ್ಮದು ಯೂಟ್ಯೂಬ್ ಐ ಡಿ? ಪ್ರಶಾಂತ್ ಫಿಟ್ ಅಂತ. ಬನ್ನಿ ಕಂಟಿನ್ಯೂ ಮಾಡಿಕೊಂಡು ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಗೈಸ್ ಆ್ಯಕ್ಚುಲಿ ನಾನು ಇವಾಗ ಕರೆಕ್ಟಾಗಿ ನನ್ನ ಟೈಮ್ ಬಂದು, ಬನ್ನಿ ಟೈಮ್ ನೋಡ್ಕೊಂಬಿಡಿ. ಟೈಮ್ ಎಷ್ಟು? 3:45, 3:45 ಟೈಮಿಗೆ ಎಕ್ಸಾಕ್ಟಾಗಿ 3:45. ಮಾರ್ನಿಂಗು ಗೈಸ್, ಈವ್ನಿಂಗ್ ನೈಟ್ ಅಲ್ಲ, ಮಾರ್ನಿಂಗು, ಅರ್ಲಿ ಮಾರ್ನಿಂಗು 3:45. ನಾಳೆ ಎಕ್ಸಾಮ್ ಇದೆ, ನೋಡೋಣ ಏನಾಗುತ್ತೆ. ಮೊಸರುಂಟು, ರೈಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಓದ್ತಾ ಇದ್ದೀನಿ ಗೈಸ್. ಕೆಮಿಸ್ಟ್ರಿ ತಲೆಗೆ ಹೋಗ್ತಾ ಇಲ್ಲ. ಈ ಕೆಮಿಸ್ಟ್ರಿ ಎಂತಕ್ಕೆ ತೊಗೊಂಡೆ ಅನಿಸ್ಬಿಟ್ಟೈತೆ ಗೈಸ್ ನನಗೆ. ಅನಿಸ್ಬಿಟ್ಟೈತೆ ನನಗೆ. ಏನು ಮಾಡೋಕ್ಕಾಗಲ್ಲ, ಓದಲೇಬೇಕು. ಲಾಸ್ಟ್ ಎಕ್ಸಾಮ್ ಮುಗಿಸಿದ್ರೆ ನನಗೆ ಡಿಗ್ರಿನೇ ಬೇಡ ಅಂತ ಫೀಲಿಂಗ್ ಬಂದ್ಬಿಡುತ್ತೆ ಇನ್ನೊಂದು ಟೈಮು. ಇಲ್ಲ, ನಾನು ಡಿಗ್ರಿ ಮಾಡಲೇಬೇಕು, ಮಾಡೋರು ಒಂದು ಪ್ರೆಸ್ಟೀಜ್ ಮೇಂಟೈನ್ ಮಾಡ್ದಂಗೆ ಆಗುತ್ತೆ. ಈಗಿನ ಕಾಲದಲ್ಲೆಲ್ಲ ಹುಡುಗಿರೆಲ್ಲ ಟಾಪ್ ಆಗಿ ಓದ್ಕೊಂಡ್ರೆ ಮುಂದೆ ನಮಗೆ ಪ್ರಾಬ್ಲಮ್ ಆಗ್ತದೆ. ಇವನೇನು ಓದಿಲ್ಲ, ಇವ್ನಿಗೇಂತೂ ಮದುವೆ ಆಗಬೇಕು ಅಂದರೆ ದುಡ್ಡಿದ್ರು ಕೂಡ ಮದುವೆ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಎಲ್ಲದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಥರ ಹೇಳಿದ್ದು ಪ್ರೆಸ್ಟೀಜು ಅಂದರೆ ಫ್ಯಾಮಿಲಿ ಅರೌಂಡಲ್ಲೆಲ್ಲ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಬರೀ ಡಿಗ್ರಿ ಕಂಪ್ಲೀಟ್ ಮಾಡಿದ್ದು. ಈಗ ಬರೀ ಡಿಗ್ರಿ ಕಂಪ್ಲೀಟ್ ಮಾಡೋನು ಬರೀ ಡಿಗ್ರಿ ಅಷ್ಟನ್ನೇ ಕಂಪ್ಲೀಟ್ ಮಾಡಿರೋದು ಅಂತಾರೆ. ಏನು ಮಾಡೋಣ? ಸರಿ ಬನ್ನಿ ಊಟ ಮಾಡೋಣ. ಊಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಗೈಸ್ ನೋಡೋಣ ಏನಾಗುತ್ತಂತ. ಆಚೆ ಮಳೆ ಬರ್ತಿದೆ. ನನ್ನ ಬಾಯಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಸ್ವಲ್ಪ ಪೇಯ್ನ್ ಆಗಿದೆ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. 5 ಗಂಟೆ ಮಲ್ಕೊಂಡೆ AM. 5 ಗಂಟೆ ಮಾರ್ನಿಂಗ್ ಮಲ್ಕೊಂಡು 11 ಗಂಟೆಗೆ ಎದ್ದಿದ್ದೀನಿ. ಟೈಮ್ ನೋಡಿ. ಓಕೆ, ಓದ್ತಾ ಇದ್ದೀನಿ. ಸಿಗುವ. ಗೈಸ್ 4 ದಿನ ರಜೆ ಕೊಟ್ಟಿದ್ರು ಕೆಮಿಸ್ಟ್ರಿ ಎಕ್ಸಾಮ್ಗೆ. 4 ದಿನದಲ್ಲೂ ನನಗೇನು ಓದೋಕ್ಕಾಗಿಲ್ಲ. ಒಂದು ತಲೆಗೆ ಹೋಗ್ತಾ ಇಲ್ಲ. ಓದಬೇಕು ಅಂತಿದ್ದೆ, ತಲೆ ಕೆಡ್ತು. ಯಾವುದೇ ಕಾರಣಕ್ಕೂ ಇದು ಅಷ್ಟೊಂದು ಓದೋಕ್ಕಾಗಲ್ಲ. ಕೆಮಿಸ್ಟ್ರಿ ನನಗೆ ಬರಲ್ಲ ಅಂತ ಗೊತ್ತಾಯಿತು, ಬಿಟ್ಬಿಟ್ಟೆ. ಹೋಗ್ಲಿ, 1-2 ಯೂನಿಟ್ ಓದ್ಕೊಂಡಿದ್ದೀನಿ. ಬಂದಷ್ಟು ಬರೆಯೋದು, ಇಲ್ಲಾಂದರೆ ಬಿಟ್ಟು ಹೋಗೋದು ಅಷ್ಟೇ. ಸ್ವಲ್ಪ ಬರೆಯೋದು, ಮಿಕ್ಕಿದ್ದು ಬಿಟ್ಟು ಹೋಗೋದು. ಸಾಕಾಗ್ಬಿಟ್ಟೈತೆ ಗೈಸ್ ನನಗೆ. ನನಗಂತೂ ಎಂತ ಮಾಡೋದು ಗೊತ್ತಾಯ್ತಾ ಇಲ್ಲ. ಗೈಸ್ ನಾನು ಇವತ್ತು ಬ್ಯೂಟಿಫುಲ್ ಆಗಿರೋ ಚಾಲೆಂಜ್ ತೊಗೊತಾ ಇದ್ದೀನಿ. ಸಖತ್ತಾಗಿರೋ ಚಾಲೆಂಜ್ ತೊಗೊತಾ ಇದ್ದೀನಿ. ಏನಂತ ಅಂದರೆ, ಟೈಮ್ ಈಗ 12:30.
12:30 ಈಗ. ನಾನು ಮಲಗಿದ್ದು ನಿನ್ನೆ 5:50 ಮಾರ್ನಿಂಗು 5:50 ಮಲಗಿದ್ದು. ಫೋನ್ ನೋಡ್ಕೊಂಡೇ ಕೂತಿದ್ದೆ. ಸೊ ನಾಳೆ ಎಕ್ಸಾಮ್ 2 ದಿನದಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಈಗ ಒಂದು ಚಾಲೆಂಜ್ ಏನಂತ ಅಂದರೆ, ಈ ಡೇ ಫುಲ್ಲು ಓದೇ ಇರೋಣ, ಮಲಗೋದು ಬೇಡ, ಓದ್ಬಿಟ್ಟು ಎಕ್ಸಾಮ್ ಬರೆಯೋಣ ಅಂತ ಇದ್ದೀನಿ. ನೋಡೋಣ. ಲೈಕ್ ಈಗ ಇಂಟ್ರೆಸ್ಟ್ ಬರ್ತಾಯಿದೆ ನನಗೆ. ನೈಟ್ ಟೈಮಲ್ಲಿ ಸಖತ್ ಇಂಟ್ರೆಸ್ಟ್ ಓದೋಕ್ಕೆ, ಯಾಕೆ ಅಂತ ಗೊತ್ತಿಲ್ಲ. 2 ಡಿರೈವೇಷನ್ ಸಾಲ್ವ್ ಮಾಡಿದೆ, ಇಂಟ್ರೆಸ್ಟ್ ಬಂದ್ಬಿಡ್ತು ಕೆಮಿಸ್ಟ್ರಿ ಮೇಲೆ. ಆರಾಮ್ ಪಾಸ್ ಮಾಡ್ಬೋದು, ಟೆನ್ಷನ್ನೇ ಇಲ್ಲ ಅಂತ. ಈಗ ಓದೋಕೆ ಕೂತ್ಕೊಂಡಿದ್ದೀನಿ, ಓದೋದೆ ನೋಡೋಣ. ಸಕ್ಕತ್ತಾಗಿದೆ, ಓದ್ತಾ ಇದ್ದೀನಿ. 2 ಯೂನಿಟ್ಟು 2 ಮಾರ್ಕ್ಸ್ 20 ಮಾರ್ಕ್ಸ್ ಕ್ವಶನ್ನು, 60, 20, 70, 80. ಇನ್ನು 2 ಯೂನಿಟ್ ಮುಟ್ಟೋದೇ ಬೇಡ. 10 ಮಾರ್ಕ್ಸ್ ಬಂದರೂ ಸಾಕು ನಮಗೆ. 40, 50 ಮಾರ್ಕ್ಸ್ ಬಂದರೆ ಆರಾಮ್ ಪಾಸ್. ಸೊ ಅದಕ್ಕೆ ಬನ್ನಿ ಹೋಗೋಣ. ನನಗೆ 33 ಮಾರ್ಕ್ಸ್ ಬೇಕು ಪಾಸ್ ಆಗೋಕ್ಕೆ. ನೋಡೋಣ ಏನಾಗುತ್ತೆ. ಬನ್ನಿ. ಲೈಕ್ ಏನು ವಿಷಯಪ್ಪ ಅಂತ ಅಂದರೆ, ನಾನು ಯಾಕೆ ಒಬ್ಬೊಬ್ಬನೇ ಆ ಥರ ಮಾತಾಡ್ತೀನಿ, ಯಾಕೆ ನಾನು ಫೋನಲ್ಲೇ ನಾನು ವ್ಲಾಗ್ ಮಾಡ್ಕೊಂಡಿರ್ತೀನಿ ಅಂತ ಅಂದರೆ, ನಿಮ್ಗೆ 2 ವಿಚಾರ ಹೇಳಿದ್ರೆ, ಒಂದು ಇನ್ಸಿಡೆಂಟಲ್ಲಿ ನನ್ನ ಪ್ರೀತಿಸೋರು ಒಬ್ಬರಿದ್ದರು. ಅವರು ಲೈಕ್ ಬಿಟ್ಟೋಗಿದ್ದೆ ಎಂತಕ್ಕೆ ಅಂತಂದರೆ, ನಾನು ಯಾವಾಗ ವ್ಲಾಗ್ ಮಾಡುತ್ತೀನಿ ಅಂತ ಹೇಳಿದೆ, ನನ್ನ ವ್ಲಾಗ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದೆ, ಆವಾಗ ಅವರು ಬಿಟ್ಟೋದ್ರು. ಸೆಕೆಂಡ್ ಒನ್ ಒಬ್ಬರು ಇದ್ದರು, ಅವ್ರು ಹೇಳಿದ್ದು ಲೈಕ್, ನಿನ್ನ ಮೇಲೆ ನಿನಗೆ ಪ್ರೈವಸಿನೇ ಇಲ್ಲ, ನಿಂದು ಪ್ರೈವಸಿನೇ ಇಟ್ಕೊಳ್ಳಲ್ಲ, ಏನೂ ಎಲ್ಲ ವ್ಲಾಗಲ್ಲಿ ಹೇಳ್ತೀಯ. ಸೊ ಅದು ನನಗೆ ಇಷ್ಟ ಆಗಲ್ಲ ಅಂತಂತ ಅವರು ಇರಲಿಲ್ಲ ನನ್ನ ಲೈಫಲ್ಲಿ. ಸೊ ಅವರು ಬಿಟ್ಟೋದ್ರು. ನಾನಿರೋದು ನನ್ನ ಮನೇಲಿ, ನಾನು ಒಬ್ಬನೇ ಇರೋದು ಗೈಸ್, ಯಾರೂ ಇರಲ್ಲ ನನ್ನ ಜೊತೆ. ನಾನು ಕ್ಯಾಮ್ರಾ, ಮೊಬೈಲು, ನನ್ನ ಹತ್ರ ಏನೇ ಫೀಲಿಂಗ್ಸ್ ಬಂದ್ರೂ ನಾನು ಮೊಬೈಲಿಗೆ ಶೇರ್ ಮಾಡೋದು ಮಾತ್ರ. ನನ್ನ ಹತ್ರ ಏನೇ ಆಗಲಿ ಗೈಸ್, ಬೇಜಾರಾಗಲಿ, ಖುಷಿ ಬರಲಿ, ಅಳು ಬರಲಿ, ಎಲ್ಲ ನನ್ನ ಹತ್ರ ಇರೋದೊಂದೇ ಒಂದು, ನನ್ನ ಮಾತು ಕೇಳೋದೊಂದು ಪ್ರಾಣಿ ಅಲ್ಲ, ಒಂದು ವಸ್ತು ಅಂತಲೇ ನನ್ನ ಮೊಬೈಲ್. ಅದು ಬಿಟ್ಟರೆ ನಮ್ಮ ಅಪ್ಪ ಅಮ್ಮ ದೂರದಿಂದ ಬರ್ತಾರೆ, ಕಾಲ್ ಮಾಡ್ತಾರೆ, ಮಾತಾಡ್ತಾರೆ, ಅದೆಲ್ಲ ಹೋಗಿ ಇಷ್ಟ ಬಂದಂಗೆ ನನಗೆ ಟೈಮ್ ಅಪ್ಪ ಅಮ್ಮ ನೋಡಬೇಕು ಅನ್ಸಿದ್ರೆ ಏನು ಕೇರೇ ಮಾಡಲ್ಲ. ಎಷ್ಟೇ ವರ್ಕ್ಸ್ ಇರಲಿ, ಮೀಟಿಂಗ್ಸ್ ಇರಲಿ, ಏನೇನಿದ್ರು ಕ್ಯಾನ್ಸಲ್ ಮಾಡಿ ಮನೆಗೆ ಹೊಟ್ಟೋಗ್ತೀನಿ. ಅದೊಂದಾದರೆ, ಇನ್ನೊಂದೇನಂತ ಅಂದರೆ, ನಾನು ಯಾಕೆ ಈ ಥರ ಮೊಬೈಲಿಗೆ ಅಟ್ಯಾಚ್ ಆಗಿದ್ದೀನಿ ಅಂತಂದರೆ, ನಾನು ಮಾತಾಡ್ಲಿಕ್ಕೆ ಯಾರಿಲ್ಲ ಆಯಿತಾ, ಮನುಷ್ಯರು ಸಂಗದೀವಿ ಅಂತಾರೆ. ನಾನು ಮಾತಾಡಬೇಕಾಗಿರೋದು ಒಂದೇ ಒಂದು ಪರ್ಸನ್ ಅಂತಂದರೆ ನಾನು ಮೊಬೈಲ್ ನೋಡ್ತೀನಿ, ನಾನು ಮೊಬೈಲ್ ನೋಡ್ಕೊಂಡು ಮಾತಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಅಷ್ಟೇ. ನಾನು ಕಾಂಟೆಂಟ್ ಮಾಡಿ ಒಂದು ಒಳ್ಳೆ ಲೆವೆಲ್ಗೆ ಹೋಗಿ ಒಂದು ರೀಚ್ ಆಗಬೇಕು ಅಂತಲ್ಲ. ಆ್ಯಕ್ಚುಲಿ ನಂದು ಬಿಸ್ನೆಸ್ ನಡೀತಾ ಇದೆ. ನಂದು ಬಿಸ್ನೆಸ್ಸಿಂದ ನಾನು ದುಡ್ಡು ಮಾಡ್ತಾಯಿದ್ದೀನಿ. ಕಾಂಟೆಂಟ್ ಮಾಡಿ ದುಡ್ಡು ಮಾಡಬೇಕು ಅಂತಲ್ಲ. ಬಟ್ ನಾನು ಮಾಡೋ ನಂದೊಂದು ಜರ್ನಿ ಇರುತ್ತಲ್ಲ, ನಂದೊಂದು ಜರ್ನಿ ನಾನು ನೋಡ್ಬೋದು ಮುಂದೆ. ನಾನು ಈ ಥರ ಇದ್ದೆ, ಈಗ ಫೋನ್ ಕಳೆದೋಗ್ಬೋದು, ಏನೇ ಆಗ್ಬೋದು. ಬಟ್ ಆ ಒಂದು ಯೂಟ್ಯೂಬ್ ಅನ್ನೋ ಪ್ಲ್ಯಾಟ್ಫಾರ್ಮನ್ನು ಅಪ್ಲೋಡ್ ಮಾಡಿದ್ರೆ ಯಾರ ಮೊಬೈಲಲ್ಲಿ ಯಾವಾಗ ಬೇಕಾದರೂ ನಾವು ಹೆಂಗಿರ್ಬೋದು ಅಂತ ನೋಡ್ಬೋದು. ಅದೊಂದು ಜರ್ನಿ ಇದೆಯಲ್ಲ, ಅದೊಂದು ಜರ್ನಿನ ನಾವು ರೀಚ್ ಆಗ್ಬೋದು ಅಂತ ನಮ್ಗೆ ತೋರಿಸುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಫೋನ್ ಜೊತೆ ಅಟ್ಯಾಚ್ ಆಗಿರ್ತೀನಿ. ನಾನು ಫೋನ್ ಜೊತೆ ಮಾತಾಡ್ತೀನಿ, ಅದನ್ನ ವ್ಲಾಗ್ ಮಾಡ್ತೀನಿ. ನಾನು ನನ್ನ ಕ್ಯಾಮ್ರಾ ಮಾತಾಡೋದು, ನನ್ನ ಹತ್ರ ಏನೇನು ಫೀಲಿಂಗ್ಸ್ ಇದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ ಗೈಸ್, ಅಷ್ಟೇ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ, ಎಂಥದ್ದು ಬೇಜಾರಿಲ್ಲ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಲಾಟ್ ಆಫ್ ಲವ್. ನಾಳೆ ಹೊಸ ಚಾಲೆಂಜ್ ಜೊತೆ ಬರ್ತಾಯಿದ್ದೀನಿ. ನಾಳೆ ನನ್ನ ಲಾಸ್ಟ್ ಎಕ್ಸಾಮ್ ಮುಗೀತಾ ಇದೆ, ಕೆಮಿಸ್ಟ್ರಿ ಎಕ್ಸಾಮ್. ಬ್ಯೂಟಿಫುಲ್ ಚಾಲೆಂಜ್ಗಳ ಜೊತೆ ಬರ್ತಾ ಇರ್ತೀನಿ. ಒಳ್ಳೆ ವಿಡಿಯೋಸ್ಗಳು ಕೊಡ್ತೀನಿ ನಾಳೆ ಅಂತ ಪ್ರಾಮಿಸ್ ಮಾಡ್ತೀನಿ ಗೈಸ್. 100% ಪ್ರಾಮಿಸ್ ಮಾಡ್ತೀನಿ. ಇದೇ ಥರ ಲವ್ ಯು ಜಾಸ್ತಿ ಗೈಸ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.